ಮತ್ತೊಂದು ಈ ಜ್ಯೋತಿ ವಿಶೇಷ ಅಂತಂದರೆ ಬೆಟ್ಟದ ಮೇಲಿಂದ ಅಂದರೆ ಪಂಪಾ ನದಿಯ ದಡದಿಂದ ಹಿಡಿದು ಬೆಟ್ಟದ ಮೇಲಿನ ಪ್ರತಿಯೊಂದು ಸ್ಥಳದಲ್ಲೂ ಆ ಜ್ಯೋತಿ ಕಾಣುತ್ತೆ. ಆ ಕಾಂದಮಲೈ ಯಾವ ಬೆಟ್ಟ ಇದೆ ದೇವಸ್ಥಾನದ ಈಶಾನ್ಯ ಭಾಗದಲ್ಲಿದೆ. ಆ ಜ್ಯೋತಿಯನ್ನು ನಾನು ದೇವಸ್ಥಾನದಲ್ಲಿ ಬೆಟ್ಟದ ಮೇಲೆ ಶಬರಿಗಿರಿ ಮೇಲೆ ಇರಬೇಕಾಗಿತ್ತಪ್ಪ, ನಂಗೆ ಜ್ಯೋತಿ ಕಾಣ್ತು ಅನ್ನತಕ್ಕಂಥ ಒಂದು ಆಲೋಚನೆಯನ್ನು ಬೇಡ. ಪಂಪಾ ನದಿಯ ದಡದಿಂದ ಹಿಡಿದು ಶಬರಿಮಲೆ ಬೆಟ್ಟದ ಮೇಲೆ, ಬೆಟ್ಟವೂ ಸಹ ಭಗವಂತನ ಸಾನ್ನಿಧ್ಯ ಬೆಟ್ಟದ ಮೇಲೆ ಹೋದ ಮೇಲೂ ಹಳ್ಳದಲ್ಲಿದೆ. ಅಂಥದ್ರಲ್ಲೂ ಕೂಡ ಎಲ್ಲ ಜಾಗದಿಂದಲೂ ಕಾಣ್ತಕ್ಕಂಥದ್ದು ವಿಶೇಷ. ಅದಕ್ಕಾಗಿ ಆ ಬೆಟ್ಟದ ಹೆಸರೇ ಕಾಂದಮಲೈ ಅಂತ, ಅಂದರೆ ಜ್ಯೋತಿ ಮಲೆ. ಕಾಂತ ಅಂತಂದರೆ ಕಾಂತಿ, ಜ್ಯೋತಿ ಅಂತ ಹೇಳಿ ಜ್ಯೋತಿ ಬೆಟ್ಟ ಅಂತೇಳಿ ಅದಕ್ಕೆ ಹೆಸರು. ನೋಡಿ, ಭಗವಂತ ಭಕ್ತರ ಎಲ್ಲ ಒಂದು ಹರ್ಷೋದ್ಗಾರ, ಅವರೇ ನಾವೆಲ್ಲ ಪುನೀತರಾಗಿದ್ದೀವಿ ಅಂತ ಹೇಳಿ ಬಹಳ ಆನಂದ ಪಡ್ತಾ ಇದ್ದಾರೆ. ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ತಲೆ ಮೇಲೆ ನಿನ್ನ ಇರುಮುಡಿಯೂ ಇರಲು, ಮನದಲ್ಲಿ ನೋಡೋ ಆಸೆ ತುಂಬಿರಲು, ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು, ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು, ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ, ಆನಂದದಿಂದ ಹಾಡದವರಿಲ್ಲ. ಸ್ವಾಮಿ ತಿಂದಕತ್ತೋ ಅಯ್ಯಪ್ಪ ತಿಂದಕತ್ತೋ, ಅಯ್ಯಪ್ಪ ತಿಂದಕತ್ತೋ ಸ್ವಾಮಿ ತಿಂದಕತ್ತೋ, ಸ್ವಾಮಿ ತಿಂದಕತ್ತೋಂ ತೋಂ ಅಯ್ಯಪ್ಪ ತಿಂದಕತ್ತೋಂ ತೋಂ, ಅಯ್ಯಪ್ಪ ತಿಂದಕತ್ತೋಂ ತೋಂ ಸ್ವಾಮಿ ತಿಂದಕತ್ತೋಂ ತೋಂ. ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ, ಆನಂದದಿಂದ ಹಾಡದವರಿಲ್ಲ. ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ, ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಕಂಡಾಗ ಅಳುದ ನದಿಯನ್ನು ಕಣ್ಣು ನೀರಲ್ಲಿ ಇಡಲು ಈ ಕಾಲ್ಗಳನ್ನು, ನೋವೆಲ್ಲ ಮರೆತು ಸಂತೋಷವೇನು, ಶರಣೆಂಬ ಕೂಗೆ ಇಲ್ಲ ಬೇರೇನು. ಕರಿಮಲೆಯ ಮೇಲೆ ನಡೆವಾಗ ನೀನು ಎಲ್ಲೆಲ್ಲೂ ಬೀಸೋ ತಂಗಾಡಿಯೇನು, ಬಲು ಕಠಿಣವಾದ ಆ ಬೆಟ್ಟವನ್ನು ಏರಿ ಇಳಿವಾಗ ಆ ತೃಪ್ತಿಯೇನು. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ, ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ, ನೀಗುವುದು ಎಲ್ಲ ಆಯಾಸವನ್ನ. ನದಿಯಲ್ಲಿ ಬಿಡುವ ಹಣತೆಗಳ ಸಾಲು, ನೋಡುವುದೇ ಭಾಗ್ಯ ತೇಲಾಡುತ್ತಿರಲು. ಮೊದಲ ಸಲ ಗಿರಿಗೆ ಬರುವ ಜನರೆಲ್ಲ, ಶಬರಿ ಪೀಠಕ್ಕೆ ನಮಿಸಿ ನಡೆಯುವರೆಲ್ಲ, ಶರಂಗುತ್ತಿಯಾಲಿ ಲಂಬನ್ನು ಎಸೆದು ನಡೆಯುವರು ಮುಂದೆ ಸ್ವಾಮಿಯ ನೆನೆದು. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಬನ್ನಿ
ಬನ್ನಿ, ಕೊನೆಯದಾಗಿ ನಾವು ನೋಡ್ತಾ ಇದ್ದೀವಿ ಈಗ ನೇರ ದೃಶ್ಯಾವಳಿಗಳನ್ನು, ಯಾವ ರೀತಿ ಅಯ್ಯಪ್ಪನ ನೋಡಲಿಕ್ಕೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂತ. ನಿಜಕ್ಕೂ ಅವರನ್ನೆಲ್ಲ ಒಂದು ಕಡೆಗೆ ಸೇರಿಸಿದರೆ ಒಂದು ವೇವರಿಂಗ್ ಏನಾದರೂ ಸೃಷ್ಟಿ ಆಯಿತು ಅಂದರೆ ಒಂದು ಅದ್ಭುತವಾದಂಥ ಶಕ್ತಿ ಆಗ್ಬೋದು ಅನ್ನುವಂಥದ್ದು. ಬಹುಶಃ ಇನ್ನು ಮುಂದಾದರೂ ನಮ್ಮ ಸಾಮಾಜಿಕ ವಿಜ್ಞಾನಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ, ಆಧ್ಯಾತ್ಮ ಚಿಂತಕರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದಷ್ಟು ಬದಲಾವಣೆಗಳಾಗ್ಬೋದೇನೋ ಅಂತ. ಬಹುಶಃ ತುಂಬ ನಾವು ಹೇಳೋದೇ ಸರಿ, ನಮ್ಮ ಮತವೇ ಸರಿ, ನಮ್ಮ ಧರ್ಮವೇ ಸರಿ, ನಮ್ಮ ಧ್ಯೇಯವೇ ಸರಿ, ನಮ್ಮ ಇವರು ಹೇಳಿರೋದು ಹಾಗೇ ಇದೆ ಅಂತ ಹೇಳೋದನ್ನು ಒಪ್ಕೊಂಡು ಸಮನ್ವಯ ಅಂತ ನಾವೇನಂತೀವಿ, ನಿಜ. ಈ ಸಮನ್ವಯಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡಿದ ಪಕ್ಷದಲ್ಲಿ ಬಹುಶಃ ನನ್ನ ತಿಳುವಳಿಕೆಗೆ, ಯಾಕೆಂದರೆ ಬೇರೆಯವ್ರಿಗೂ ಇಲ್ಲ ಅನ್ಬೋದು, ನನ್ನ ತಿಳುವಳಿಕೆಗೆ ಈಗ ಈ 72 ವರ್ಷಗಳಲ್ಲಿ ನಾನು ಕಂಡ ಪ್ರಪಂಚದಲ್ಲಿ ಎಲ್ಲ ಧರ್ಮದ ಜನ ಅಡ್ಡಿತಡೆ ಏನೂ ಇಲ್ಲದೆ ಒಂದು ದೇವರನ್ನು ನೋಡಬೇಕು ಅಂತಂದರೆ ದಿ ಕಾಮನ್ ಗಾಡ್ ಈಸ್ ಅಯ್ಯಪ್ಪ. ವಂಡರ್ಫುಲ್. ನಾವು ಇವರು ನೋಡಿದ್ದೀವಿ, ಮುಸ್ಲಿಮ್ಸ್ ಬರೋದು ನೋಡಿದ್ವಿ, ಕ್ರಿಶ್ಚಿಯನ್ಸ್ ಬರೋದು ನೋಡಿದ್ದೀವಿ, ಅಲ್ಲಿಗೆ ಎಲ್ಲರೂ ಬರ್ತಾರೆ. ನಿಜ ಸರ್. ಕೊನೆಯದಾಗ ತಾವು ಹೇಳ್ತೀರಿ ತುಂಬ ಸಂಕ್ಷಿಪ್ತವಾಗಿ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಇದು ನಮ್ಮ ಅಯ್ಯಪ್ಪ ಮತ್ತು ಅಥವಾ ಈ ಥರದ ಬುಡಕಟ್ಟು ಜನಾಂಗದಿಂದ ಬಂದಂಥ ದೇವತೆಗಳಿಗೆ ಪ್ರಾಚೀನ ಕಾಲದಿಂದಲೂ ಅತ್ಯಂತ ಪವಿತ್ರವಾದಂಥ ಸ್ಥಾನವನ್ನು ಕೊಟ್ಟಿದ್ದೀವಿ. ಅದಕ್ಕಾಗಿಯೇ ಜನಸಮೂಹ ಯಾವ ಧರ್ಮದ ಅಥವಾ ಜಾತಿ ಹಿನ್ನೆಲೆಯಿಂದ ಬರೋಂಗಿಲ್ಲ. ಆ ಕಾರಣಕ್ಕಾಗಿ ಬುಡಕಟ್ಟು ಸಮೂಹದಿಂದ ಬಂದಂಥ ದೇವತೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನಾವು ಇವತ್ತು ಕೂಡ ಇಲ್ಲಿ ಹೋಗಿರುವಂಥವ್ರು, ಈ ಆರಂಭದಲ್ಲಿ ಹೋಗಿರುವಂಥವ್ರು ಈ ಬಿಲ್ಲುಗಾರರ ವೇಷವನ್ನು ಹಾಕೊಂಡು, ಬೇರೆ ವೇಷವನ್ನು ಹಾಕೊಂಡು ಕುಣಿಯೋದು ನೋಡ್ತೀವಿ. ಹೌದು. ಆ ಕಾರಣಕ್ಕಾಗಿ ಇದೇ ರೀತಿಯ ಖಂಡೋಬ ಇರ್ಬೋದು, ಪಂಡರಿನಾಥ ಇರ್ಬೋದು, ಇದೇ ರೀತಿಯಾಗಿ ಮೈಲಾರ ಅಂತ ಕರಿತೀವಿ ನಾವು ಅನೇಕ. ಇವತ್ತೇ ನಡೆಯುವಂಥ ಸಂಪ್ರದಾಯಗಳಲ್ಲಿ ಅಂದರೆ ಬುಡಕಟ್ಟು ಎಷ್ಟು ಭಾರತೀಯ ಸಮಾಜದಲ್ಲಿ ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ನಾನು ನೋಡ್ಬೋದು. ಎಸ್ ಸರ್. ಕೊನೆಯದಾಗಿ ತುಂಬ ಸಂಕ್ಷಿಪ್ತವಾಗಿ. ಕೊನೆಯದಾಗಿ ನಾವು ಒಂದೇ ಹೇಳೋದು, ಯಾವುದನ್ನು ದಯವಿಟ್ಟು ನಾವು ಪರಾಮರ್ಶೆ ನೋಡಬೇಕು, ಮೂಢನಂಬಿಕೆ ಅಂತ ದಯವಿಟ್ಟು ಯಾವುದನ್ನು ಬಿಟ್ಟು ಬಿಡಬೇಡಿ. ಯಾಕೆ ಅಂತಂದರೆ ಈಗಿನ ಫ್ಲೈಟ್ಸ್ ಏನಿದೆ, ಈಗ 100 ವರ್ಷದ ಹಿಂದೆ ಭಾಗದಲ್ಲಿ ನಾವು ಹೇಳಿದರೆ ಫ್ಲೈಟ್ಸ್ ಅಂತ ಒಂದಿದೆ, ಪುಷ್ಪಕ ವಿಮಾನ ಅಂತ ಇತ್ತು ಅಂತ ಹೇಳಿದ್ರೆ ನಗುತ್ತಾ ಇದ್ರು. ಇನ್ನು 100 ವರ್ಷ ಆದಮೇಲೂ ನಗುತ್ತಾರೆ, ಯಾಕೆಂದ್ರೆ ಅವಾಗೆಲ್ಲ ಪೆಟ್ರೋಲ್ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಫ್ಲೈಟ್ಸ್ ಅಂತ ಒಂದಿತ್ತು ಅಂತ ಹೇಳಿ ನಮ್ಮ ಮಕ್ಕಳು ಮುಂದಿನ ಜನಾಂಗ ಕೇಳಿದ್ರೆ ನಗುತ್ತಾರೆ. ಆದರೆ ವಾಸ್ತವ ಅಂತಕ್ಕಂಥದ್ದು ಒಂದು ಇದ್ದೇ ಇರುತ್ತೆ. ಅದಕ್ಕಾಗಿ ಯಾವುದನ್ನು ಮೂಢನಂಬಿಕೆ ಅಂತ ತಳ್ಳಿ ಹಾಕಬೇಡಿ. ನಾವು ನಮ್ಮ ಋಷಿಗಳು ಕಂಡು ಹಿಡಿದಿರ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದಾಕ್ಷಣವೇ ಅದು ಅಸತ್ಯವಲ್ಲ. ಯಾಕೆಂದ್ರೆ 1ನೇ ಕ್ಲಾಸಿನ ಮಗುಗೆ ಸೈನ್ ತೀಟಾ ಕಾಸ್ ತೀಟಾ ಬಗ್ಗೆ ನಾವು ಹೇಳಿದ್ರೆ, ಟ್ರಿಗ್ನಾಮೆಟ್ರಿ ಬಗ್ಗೆ ಹೇಳಿದ್ರೆ ಅದಕ್ಕೆ ಹೇಗೆ ಅರ್ಥವಾಗೋದಿಲ್ವೋ ಹಾಗೆ ನೀವು ನಮ್ಮ ಅಧ್ಯಾತ್ಮವನ್ನು ಪರಿಪೂರ್ಣವಾಗಿ ಅಥವಾ ನಮ್ಮ ಋಷಿಗಳು ಹೇಳಿರ್ತಕ್ಕಂಥ ವಿಚಾರವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡೋದು ಹೊರತು ಅವ್ರು ಹೇಳಿರ್ತಕ್ಕಂಥ ಒಂದು ಸತ್ಯ ಅಂತ ನಿಮ್ಗೆ ಹೇಳಲಿಕ್ಕೆ ನಮ್ಮ ಕೈಲೂ ಆಗೋದಿಲ್ಲ. ಆದ್ರಿಂದ ದಯವಿಟ್ಟು ಯಾವುದನ್ನು ಮೂಢನಂಬಿಕೆ ಅಂತ ತಳ್ಳಿ ಹಾಕಬೇಡಿ. ಎಲ್ಲದರೊಳಗೂ ಒಂದು ಒಳ್ಳೆಯ ಚಿಂತನೆ ಇದೆ, ಅದರಿಂದ ಜಗತ್ತಿಗೆ ಮಂಗಳವಾಗುತ್ತೆ. ಬಹುಶಃ ಕೊಲಂಬಸ್ ಇಂಡಿಯಾ ಹುಡುಕಕ್ಕೆ ಹೋಗದೆ ಹೋಗಿದ್ರೆ ನಮಗೆ ಪ್ರಪಂಚ ಹೀಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅದರಿಂದ ಪ್ರಪಂಚ ಇಲ್ಲ ಅಂತ ಹೇಗೆ ಹೇಳಕ್ಕಾಗತ್ತೆ? ನಿಜ ನಿಜ ನಿಜ. ಸೊ ಭಾವನೆನೇ ಬಹಳ ಮುಖ್ಯ. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಅಯ್ಯಪ್ಪನ? ತುಂಬ ಸಂಕ್ಷಿಪ್ತವಾಗಿ. ಬಹಳ ಮುಖ್ಯವಾದ್ದು, ಎಲ್ಲ ಮನುಷ್ಯನ ಪ್ರೀತಿಸಬೇಕಾದ್ರೆ ಅಯ್ಯಪ್ಪ ಒಂದು ಬಹಳ ದೊಡ್ಡ ಮಾರ್ಗ. ಆ ಹಾದಿಲಿ ಹೋದರೆ ಖಂಡಿತ ನೀವು ಜನಗಳನ್ನು ಪ್ರೀತಿಸಬೇಕಾಗುತ್ತೆ, ದೇಶ ಪ್ರೀತಿಸಬೇಕಾಗುತ್ತೆ, ನಾಡು ನುಡಿ, ನಾವು ಹುಟ್ಟು, ನಮ್ಮ ಬೆಳವಣಿಗೆ, ನಮ್ಮ ದೇವರು, ನಮ್ಮ ಸನಾತನ ಧರ್ಮ ಎಲ್ಲವನ್ನೂ ಗೌರವಿಸಬೇಕಾಗುತ್ತೆ. ಮಾನಸ್ಯ ವೀರೋ ಜಾಯತಾನ್ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನ ಓಷಧೆ ಪಚ್ಯಂತಾಂ ಯೋಗಕ್ಷೇಮೋ ನ ಕಲ್ಪತಾಂ. ಜಗತ್ತಿಗೆಲ್ಲವೂ ಸಹ ಮಂಗಳವಾಗಲಿ. ಎಸ್ ಸರ್. ಕೇಸನ್ ಸ್ವಾಮಿ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ವೆಂಕಟರಮಣ ಶಾಸ್ತ್ರಿ ಮತ್ತು ಎಸ್ ಕೆ ಅರಣ್ಯವರೇ, ತಮಗೂ ಕೂಡ ಧನ್ಯವಾದಗಳು. ಇದು ಇವತ್ತು ಮೂರು ವಿಶೇಷತೆಗಳು. ಹೇಳಿ ಕೇಳಿ ಸಂಕ್ರಾಂತಿ ಅನ್ನುವಂಥದ್ದು ಒಂದು ಪರ್ವಕಾಲ. ಈ ಸಂಕ್ರಾಂತಿಯ ಶುಭ ದಿನದಂದು ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಜೊತೆಗೆ ಅಂದರೆ ಗವಿ ಗಂಗಾಧರೇಶ್ವರ ಸ್ವಾಮಿ ದೇಗುಲದಿಂದ ನೇರವಾಗಿ ದೃಶ್ಯಾವಳಿಗಳನ್ನು ನೋಡಿದ್ರೆ ಆ ಸೂರ್ಯ ರಶ್ಮಿ ಯಾವ ರೀತಿ ಶಿವನನ್ನು ಚುಂಬಿಸುತ್ತೆ ಅನ್ನುವಂಥದ್ದು. ಅಂದರೆ ಭಗವಂತನ ಅನುಮತಿಯನ್ನು ಪಡ್ಕೊಂಡೇ ಆತ ಬೇರೆ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸ್ತಾನೇನೋ ಅನ್ನೋ ರೀತಿಯಲ್ಲಿ. ಜೊತೆಗೆ ಅಂದರೆ ನಮ್ಮ ಭಾರತೀಯ ಈ ವಾಸ್ತು ಶೈಲಿ ಏನಿದೆ ಅದು ಯಾವ ರೀತಿ ವಿಜ್ಞಾನದ ಮೇಲೆ ಅವಲಂಬನೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೇನು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದೇನು ಅಂದರೆ ಶಬರಿಮಲೆಯಿಂದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಶಬರಿಮಲೆಯಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ. ಎಲ್ಲರೂ ಕೂಡ ಅಯ್ಯಪ್ಪನನ್ನು ಕಣ್ತುಂಬಿಕೊಳ್ಳುವಂಥ ಒಂದು ತವಕ, ಆ ಭಕ್ತಿ ಭಾವ ಅನ್ನುವಂಥದ್ದು ಮೇರಿದೆ. ಅದಕ್ಕೆ ಪೂರಕ ಅನ್ನೋ ಹಾಗೆ ಜ್ಯೋತಿಯ ದರ್ಶನ. ಆ ಜ್ಯೋತಿ ನಿಜವೋ ಸುಳ್ಳೋ ಪ್ರಶ್ನೆ ಬೇರೆ, ಆದರೆ ಆ ಜ್ಯೋತಿಯನ್ನೇ ಆ ದರ್ಶನ ಮಾಡಿಕೊಂಡು ನಾವು ಪುನೀತರಾದೀವಿ ಅನ್ನುವಂಥ ಒಂದು ಮನೋಭಾವನೆ ಏನಿದೆ ಅದು ನಿಜಕ್ಕೂ ಗ್ರೇಟ್. ಅದು ಈ ಮುಖಾಂತರ ಏನು ಅಂತಂದರೆ ಈ ನಿಮ್ಮ ಮನೆಗೆ ಅಯ್ಯಪ್ಪನನ್ನು ತರುವಂಥ ಒಂದನ್ನು ತೋರಿಸುವಂಥ ಒಂದು ಪ್ರಯತ್ನ ಸುವರ್ಣ ನ್ಯೂಸ್ ಮುಖಾಂತರ ಆಗಿರುವಂಥದ್ದು. ಈ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಜೊತೆಗೇನು ಅಂದರೆ ಅಯ್ಯಪ್ಪ ನಿಮ್ಮೆಲ್ಲರಿಗೂ ಕೂಡ ಶುಭಮಂಗಳವನ್ನು ಉಂಟು ಮಾಡಲಿ. ಸಂಕ್ರಾಂತಿಯ ದಿನದಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಕ್ರಾಂತಿ ಆರಂಭವಾಗಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶರಣ ಕೀರ್ತನಂ ಸ್ವಾಮಿ ಶಕ್ತಮಾನಸಂ ಭರಣಲೋಲುಪಂ ಸ್ವಾಮಿ ನರ್ತನಾಲಸ
नायकं हरिहरात्मजं स्वामि देवमाश्रये प्रणय सत्यकं स्वामि प्राण